ಶಿವಮೊಗ್ಗದ ಈದ್ಗಾ ಮೈದಾನ ವಿವಾದಕ್ಕೆ ಇವತ್ತೇ ಬೀಳುತ್ತಾ ತೆರೆ. ಈದ್ಗಾ ಮೈದಾನದ ವಿವಾದ ಸಂಬಂಧ ಇವತ್ತು ಅಂತಿಮ ವಿಚಾರಣೆ ಇದೆ. ಶಿವಮೊಗ್ಗದ ಡಿಸಿ ಕಚೇರಿ ಎದುರಿನ ಈದ್ಗಾ ಮೈದಾನದ ವಿವಾದ. ಶಿವಮೊಗ್ಗ ಪಾಲಿಕೆ ಆಯುಕ್ತರ ಕೋರ್ಟ್ನಲ್ಲಿ ಅಂತಿಮ ವಿಚಾರಣೆ ನಡೆಯುತ್ತೆ. ವಿವಾದ ಇವತ್ತೇ ಕೊನೆಗೊಳ್ಳುತ್ತಾ? ಹೈಕೋರ್ಟಿನ ಆದೇಶದಂತೆ ಆಯುಕ್ತರ ಕೋರ್ಟ್ನಲ್ಲೇ ವಿಚಾರಣೆ ನಡೆಯುತ್ತೆ. ಆಸ್ತಿ ಯಾರದ್ದು ಅಂತ ತೀರ್ಮಾನಿಸುವಂತೆ ಹೈಕೋರ್ಟ್ ಆದೇಶ ಕೊಟ್ಟಿತ್ತು. ಮುಸ್ಲಿಮರ ಆಸ್ತಿ ಅಂತ ವಕ್ಫ್ ಬೋರ್ಡ್ ಖಾತೆ ಮಾಡಿಸಿಕೊಂಡಿದೆ. 2018-19 ಜಿಲ್ಲಾ ವಕ್ಫ್ ಮಂಡಳಿಗೆ ಖಾತೆ ಮಾಡಿಕೊಡ್ಲಾಗಿತ್ತು. ಇದು ವಕ್ಫ್ ಆಸ್ತಿ ಅಲ್ಲ, ಕಾನೂನು ಬಾಹಿರವಾಗಿ ವಕ್ಫ್ ಬೋರ್ಡ್ಗೆ ಖಾತೆ ಮಾಡಿಕೊಡ್ಲಾಗಿದೆ. ಈ ಖಾತೆಯನ್ನ ರದ್ದುಪಡಿಸುವಂತೆ ಹಿಂದೂ ಪರ ಸಂಘಟನೆಗಳು ಮನವಿ ಮಾಡಿತ್ತು. ಈಗಿನ ಶಾಸಕ, ಅಂದಿನ ಪಾಲಿಕೆ ವಿಪಕ್ಷ ನಾಯಕ ಚನ್ನಬಸಪ್ಪ ಆಕ್ಷೇಪಣೆ ಸಲ್ಲಿಸಿದರು. ಮಹಾನಗರ ಪಾಲಿಕೆಗಳ ವಿಧಿ 114 ಅನ್ವಯ ಪುನರ್ ಪರಿಶೀಲನಾ ತಕರಾರನ್ನ ಸಲ್ಲಿಸಿದ್ರು. ಸೂಕ್ತ ಸಮಯದಲ್ಲಿ ಅರ್ಜಿ ವಿಲೇವಾರಿ ಆಗದ ಬಗ್ಗೆ ಹೈಕೋರ್ಟ್ನಲ್ಲಿ ದಾವೆ ಹೂಡಲಾಗಿತ್ತು. ಬಳಿಕ ಆಸ್ತಿ ಯಾರದ್ದು ಅಂತ ತೀರ್ಮಾನಿಸುವಂತೆ ಪಾಲಿಕೆಗೆ ಸೂಚನೆ ಕೊಡಲಾಗಿತ್ತು. ಅಂತಿಮ ಹಂತದ ವಿಚಾರಣೆಯನ್ನ ಪಾಲಿಕೆ ಆಯುಕ್ತ ಮಾಯಣ್ಣ ಗೌಡ ನಡೆಸಲಿದ್ದಾರೆ. ಅಂತಿಮ ವಿಚಾರಣೆ ನಂತರ ವಾರದಲ್ಲಿ ತೀರ್ಪು ಪ್ರಕಟವಾಗೋ ಸಾಧ್ಯತೆ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್ ಕಾಮತ್ ಸಂಪರ್ಕದಲ್ಲಿದ್ದಾರೆ. ರಾಜೇಶ್ ಕಾಮತ್, ಈದ್ಗಾ ಮೈದಾನ ವಿವಾದ ಅನ್ನೋದು ಇನ್ನಾದ್ರೂ ಕೊನೆಯಾಗತ್ತಾ ಅನ್ನೋ ಪ್ರಶ್ನೆಗೆ ಇವತ್ತು ಉತ್ತರ ಸಿಗಬಹುದು ಅನ್ಸುತ್ತಾ? ಸದ್ಯಕ್ಕೆ ಏನೆಲ್ಲ ವಿವಾದಗಳು ನಡ್ಕೊಂಡು ಬಂದಿತ್ತು, ಈಗ ಯಾವ ಹಂತದಲ್ಲಿದೆ? ಶ್ವೇತಾ, ಏನು ಮಾರ್ಚ್ 31 ರಂಜಾನ್ ಹಬ್ಬದ ನಂತರ ಏನು ಅಲ್ಲಿ ಏಪ್ರಿಲ್ 1ನೇ ತಾರೀಕಿಂದ ಪ್ರಾರಂಭವಾಗಿರ್ತಕ್ಕಂಥ ಈದ್ಗಾ ಮೈದಾನದ ವಿವಾದ, ಆ ಸಂದರ್ಭದಲ್ಲಿ ಗಾಂಧಿ ಬಜಾರ್ನ ಮುಸ್ಲಿಂ ಜಮಾತೆ ಕಮಿಟಿಯವರು ಬಂದು ಬೇಲಿ ಹಾಕ್ತಾರೆ. ಬೇಲಿ ಹಾಕ್ತಿದ್ದಂಗೆ ಹಿಂದೂ ಪರ ಸಂಘಟನೆಗಳು ಪ್ರತಿಭಟನೆಗೆ ಇಳಿತಾರೆ. ನಂತರದಲ್ಲಿ ಆ ತಗಾದೆಯ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಒಂದು ನಿರ್ಣಯಕ್ಕೆ ಬಂದು 10 ದಿನಗಳ ಬಳಿಕ ಆ ಬೇಲಿಯನ್ನು ತೆರವುಗೊಳಿಸಿ ಸಾರ್ವಜನಿಕ ಏನು ಪ್ರವೇಶಕ್ಕೆ ಅವಕಾಶವನ್ನು ಕೊಟ್ಟಿತ್ತು. ಈ ಸಂದರ್ಭದಲ್ಲಿ ಕಿರಣ್ ಕುಮಾರ್ ಮತ್ತು ಇತರರು ಹೈಕೋರ್ಟ್ ಮೊರೆಗೆ ಹೋಗಿರ್ತಾರೆ ಈ ಈದ್ಗಾ ಮೈದಾನಕ್ಕೆ ಸಂಬಂಧಪಟ್ಟ ಹಾಗೆ. ಆವಾಗ ಹೈಕೋರ್ಟ್ 8 ವಾರಗಳ ಒಳಗೆ ಈ ತಗಾದೆಯನ್ನು ತೀರ್ಮಾನ ಮಾಡಿ ಅಂತ ಹೇಳಿ ಪಾಲಿಕೆ ಆಯುಕ್ತರಿಗೆ ಒಂದು ಅಧಿಕಾರವನ್ನು ಕೊಟ್ಟಿರುತ್ತೆ. ಆ ಹಿನ್ನೆಲೆಯಲ್ಲಿ ಪಾಲಿಕೆ ಆಯುಕ್ತರು ಅದನ್ನು 8 ವಾರದ ಒಳಗೆ ತೀರ್ಮಾನ ಮಾಡಿಕೊಂಡು ತೀರ್ಪನ್ನು ಕಾಯ್ದಿರಿಸಿದ್ದಾರೆ. ಇದರ ಜೊತೆಯಲ್ಲಿ 2018-19 ಏನಿದು ಈದ್ಗಾ ಮೈದಾನದ ಜಾಗ ಏನಿದೆ, ಆ ಜಾಗ ತಮಗೆ ಸೇರಿದ್ದು ಅಂತ ಹೇಳಿ ವಕ್ಫ್ ಬೋರ್ಡ್ ಒಂದು ಖಾತೆಯನ್ನು ಮಾಡಿಕೊಂಡಿತ್ತು. ಆ ಖಾತೆ ಮಾಡಿಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಚನ್ನಬಸಪ್ಪನವರು ಅಂದಿನ ಮಹಾನಗರ ಪಾಲಿಕೆ ವಿಪಕ್ಷ ನಾಯಕರಾಗಿದ್ದರು. ಅವರು 2021 ತಗಾದೆಯನ್ನು ಒಂದು ಆಕ್ಷೇಪಣಾ ಒಂದು ಅರ್ಜಿಯನ್ನು ಸಲ್ಲಿಸಿದ್ರು. ಅದರ ವಿಚಾರಣೆ ಬಾಕಿ ಇತ್ತು. ಆ ಹಿನ್ನೆಲೆಯಲ್ಲಿ ಅವೆಲ್ಲವೂ ಕೂಡ ಕಳೆದ ಒಂದು 2 ತಿಂಗಳಿಂದ ಈ ರೀತಿ 2-3 ಬಾರಿ ಕೂಡ ವಿಚಾರಣೆಗಳು ನಡೆದಿದೆ. ವಕ್ಫ್ ಬೋರ್ಡ್ ಮಂಡಳಿಯವರು ಹಾಗೂ ವಕ್ಫ್ ಆಫೀಸರ್ ಸೇರಿದ ಹಾಗೆ ಚನ್ನಬಸಪ್ಪನವರ ಕಡೆಯವರು, ಈ ರೀತಿ ವಕೀಲರು ಎಲ್ಲರೂ ಕೂಡ ವಾದ ಪ್ರತಿವಾದಗಳನ್ನು ಆಯುಕ್ತರ ಒಂದು ಕೋರ್ಟ್ನಲ್ಲಿ ಮಂಡಿಸಿದ್ದಾರೆ. ಇವತ್ತು ಫೈನಲ್ ಹಿಯರಿಂಗ್ ಇದೆ. ಈ ಫೈನಲ್ ಹಿಯರಿಂಗ್ನಲ್ಲಿ ಈಗಾಗಲೇ ಅವರು ಏನೆಲ್ಲ ದಾಖಲೆಗಳು ಕೊಟ್ಟಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ತಮ್ಮ ವಾದ ಮತ್ತು ಪ್ರತಿವಾದವನ್ನು ಮಂಡಿಸಬೇಕಾಗಿದೆ. ಆ ಏನು ವಕ್ಫ್ ಬೋರ್ಡಿಗೆ ಅಂದ್ರೆ ಖಾತೆ ಮಾಡಿದರೆ 32 ಗುಂಟೆ ಡಿಸಿ ಕಚೇರಿ ಎದುರುಗಡೆ 32 ಗುಂಟೆ ಜಾಗ ತಮ್ಮದು ಅಂತ ಹೇಳಿದ್ದಾರೆ. ಆದರೆ ಹಳೆಯ ದಾಖಲೆಗಳಲ್ಲಿ ಅದೇನು ಈದ್ಗಾ ಒಂದು ಕಟ್ಟಡ ಇದೆ, ಅದಿರ್ತಕ್ಕಂಥ ಒಂದು ಸುಮಾರು ಒಂದು 20 ಅಡಿ 3 ಅಡಿ ಅಗಲ ಇರ್ತಕ್ಕಂಥ ಅದು ಮಾತ್ರ ಅಲ್ಲಿ ಇರ್ತಕ್ಕಂಥ ಜಾಗ ಅಂತ ಹೇಳಿ ನಮೂದಾಗಿದೆ ಅಂತ ಹೇಳಿ ಇವರು ವಾದ ಮಾಡ್ತಿದ್ದಾರೆ. ಹಾಗೆ ವರ್ಷಕ್ಕೆ 2 ಬಾರಿ ನಮಾಜು ಮಾಡುವ ಸ್ಥಳ ಅಂತ ಹೇಳಿ ಮಾತ್ರ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇದು ಯಾರಿಗೆ ಸಾರ್ವಜನಿಕ ಸ್ವತ್ತ ಅಥವಾ ವಕ್ಫ್ ಬೋರ್ಡ್ ಸ್ವತ್ತು ಅನ್ನೋದು ಒಂದು ಬಹುತೇಕ ಫೈನಲ್ ಟಚ್ ಇವತ್ತು ಮಧ್ಯಾಹ್ನ 3 ಗಂಟೆಗೆ ನಡೀತಕ್ಕಂಥ ಪಾಲಿಕೆ ಆಯುಕ್ತರ ಪುನರ್ ಪರಿಶೀಲನಾ ಪ್ರಾಧಿಕಾರದ ಕೋರ್ಟ್ನಲ್ಲಿ ಎಲ್ಲವೂ ಒಂದು ಹಂತಕ್ಕೆ ತೀರ್ಮಾನ ಆಗಲಿದೆ. ಈ ತೀರ್ಮಾನದ ಬಳಿಕ ಕೆಲವು ದಿವಸಗಳಲ್ಲಿ, ಒಂದು ವಾರ 10 ದಿನಗಳಲ್ಲಿ ಇದರ ಬಗ್ಗೆ ತೀರ್ಪು ಕೂಡ ಪ್ರಕಟ ಆಗುವ ನಿರೀಕ್ಷೆ ಇದೆ. ಶ್ವೇತಾ, ಎಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.